ಎಲ್ಲರಿಗೂ ನಮಸ್ಕಾರ. ಮುಂಬರುವ ಜುಲೈ 29ನೇ ತಾರೀಕಿನಂದು ಆಷಾಢ ಹುಣ್ಣಿಮೆ ಆದರೆ ಇರ್ತಕ್ಕಂಥದ್ದು. ಹೌದು, ಇದೇ ಒಂದು ಆಷಾಢ ಹುಣ್ಣಿಮೆಯ ದಿನದಂದು ಈ ಅದೃಷ್ಟವಂತ 6 ರಾಶಿಗಳಿಗೆ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ, ರಾಜಯೋಗ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಆ ಅದೃಷ್ಟವಂತ 6 ರಾಶಿಗಳು ಯಾವುದು ಮತ್ತು ಆ ರಾಶಿಗಳಿಗೆ ಏನೆಲ್ಲ ಫಲಗಳು ಸಿಗುತ್ತೆ, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಜುಲೈ 29ನೇ ತಾರೀಕಿನಂದು ಆಷಾಢ ಹುಣ್ಣಿಮೆ ಅಥವಾ ನಾವು ಗುರು ಪೌರ್ಣಮಿ ಅಂತ ಹೇಳಿ ಕರೆಯಲಾಗತ್ತೆ, ಅಥವಾ ವ್ಯಾಸ ಪೂರ್ಣಿಮಾ ಅಂತ ಹೇಳಿ ಸಹ ಕರೆಯಲಾಗತ್ತೆ. ಈ 3 ಹೆಸರಿನಿಂದ ಕರೆಯಲಾಗತ್ತೆ ಆಷಾಢ ಹುಣ್ಣಿಮೆ ಅಂತ ಹೇಳಿ. ಹೌದು, ಇದೇ ಒಂದು ಆಷಾಢ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಗುರುಗಳ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ನಿಮಗೆ ಧ್ಯಾನವನ್ನು ಕೊಟ್ಟಿರ್ತಕ್ಕಂಥ ಗುರುಗಳು, ಅದೇ ರೀತಿ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ಗುರುಗಳ ಆರಾಧನೆಯನ್ನು ನೀವು ಈ ದಿನ ಮಾಡುವುದರ ಮೂಲಕ, ಅದೇ ರೀತಿ ಸಾಯಿಬಾಬಾ ದೇವರ ಆರಾಧನೆ ಆಗಿರ್ಬೋದು, ಗುರುರಾಯರ ಆರಾಧನೆಯನ್ನು ಈ ದಿನ ಮಾಡಿದರೆ ನಿಮಗೆ ಹೆಚ್ಚಿನ ಫಲಗಳಾದರೆ ಸಿದ್ಧಿಯಾಗ್ತಕ್ಕಂಥದ್ದು. ಈ ದಿನ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂಥದ್ದು, ಅತ್ಯಂತ ಪುಣ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಒಂದು ಕೆಲಸ ಆದರೆ ಈ ಸಮಯದಲ್ಲಿ ಪೂರ್ಣ ಆಗ್ತಕ್ಕಂಥದ್ದು, ಅದೃಷ್ಟ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಈ ಅದೃಷ್ಟವಂತ 6 ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಸಾಲ ಬಾಧೆಗಳು ಎಲ್ಲನೂ ಸಹ ಈ ಸಮಯದಲ್ಲಿ ತೀರಿ ಹೋಗ್ತಕ್ಕಂಥದ್ದು. ಅದೇ ರೀತಿ ಧನಲಾಭ ಪ್ರಾಪ್ತಿಯಾಗುವ ಮೂಲಕ ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬರ್ತಕ್ಕಂಥ ದಾರಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ. ಇಷ್ಟೆಲ್ಲ ಫಲಗಳಾದರೆ ಇರ್ತಕ್ಕಂಥದ್ದು. ಹಾಗಿದ್ರೆ ಒಂದೊಂದಾಗಿ ನಾವು ತಿಳ್ಕೊತಾ ಹೋಗೋಣ. ಶಕ್ತಿಶಾಲಿ ಹುಣ್ಣಿಮೆ ದಿನದಂದು ಯಾವ ಯಾವ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಆ ಅದೃಷ್ಟವಂತ 6 ರಾಶಿಗಳು ಯಾವುದು ಅಂತ ಹೇಳಿ. ಮೊದಲನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಆಷಾಢ ಹುಣ್ಣಿಮೆಯ ದಿನದಿಂದ. ಹೌದು, ಇಷ್ಟು ದಿನ ನೀವು ಕಾಣದೇ ಇರತಕ್ಕಂತಹ ಅದೃಷ್ಟ ಯಶಸ್ಸಾದರೆ ಈಗ ನಿಮಗೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ ಅದು ಅರ್ಧಕ್ಕೆ ನಿಂತು ಹೋಗಿದ್ರೆ ಆ ಒಂದು ಕೆಲಸನೂ ಸಹ ಈ ಸಮಯದಲ್ಲಿ ಪೂರ್ಣ ಆಗುವುದರ ಮೂಲಕ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಈ ಸಮಯದಲ್ಲಿ, ನಿಮಗೆ ತಕ್ಕಂತಹ ಪ್ರತಿಫಲ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ನೀವು ಕೆಲಸ ಮಾಡ್ತಿದ್ರೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯ ಮಾತನ್ನು ಕೇಳುವಿರಿ. ಅದೇ ರೀತಿ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ, ವೃಷಭ ರಾಶಿಯಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಇದೀಗ ಉದ್ಯೋಗದ ಅವಕಾಶವೂ ಸಹ ನಿಮಗೆ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ಈ ಸಮಯದಲ್ಲಿ ನೀವು ಕಾಣುವುದರ ಮೂಲಕ ನೀವು ಕೆಲಸ ಮಾಡ್ತಿದ್ರೆ ಪ್ರತಿ ತಿಂಗಳು ನಿಮಗೆ ಸಂಬಳ ಅಂತೂ ಸಿಗ್ತಿರತ್ತೆ. ಆ ಒಂದು ಸಂಬಳ ಈ ಸಮಯದಲ್ಲಿ ಏರಿಕೆಯಾಗುವ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಇಷ್ಟು ಇರ್ತಕ್ಕಂತಹ ಎಲ್ಲ ರೀತಿ ಸಾಲಗಳು ಸಹ ತೀರಿ ಹೋಗ್ತಕ್ಕಂಥದ್ದು. ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬರುವ ದಾರಿಯಾದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಕುಟುಂಬ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಆರೋಗ್ಯದ ಸಮಸ್ಯೆಗಳೆಲ್ಲ ಈ ಸಮಯದಲ್ಲಿ ಸುಧಾರಣೆಯಾಗೋದ್ರ ಮೂಲಕ ನೀವು ಪ್ರತಿದಿನ ಧ್ಯಾನ, ಯೋಗ ಎಲ್ಲವನ್ನು ಸಹ ಮಾಡ್ತಿದ್ರೆ ದೈಹಿಕವಾಗಿ ತುಂಬ ಆರೋಗ್ಯದಿಂದ ಇರ್ತೀರಾ. ಅದೇ ರೀತಿ ಈ ದಿನ ಗುರುಗಳ ಆರಾಧನೆಯನ್ನು ಮಾಡಿ ದಾನಗಳನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ನಿಮ್ಮ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ದಿಕ್ಕು ಬಂದುಬಿಟ್ಟು ಪೂರ್ವ ಆಗಿರುತ್ತೆ. ಆದಷ್ಟು ಧೈರ್ಯದಿಂದ ಮುನ್ನಡೆಯಿರಿ. ಎರಡನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಸಮಯ ತುಂಬ ಅನುಕೂಲಕರ ಸಮಯ ಆಗಿರುತ್ತೆ. ಹೌದು, ಹೊಸ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಿಮ್ಮ ಆಸೆಗಳು ಈ ಸಮಯದಲ್ಲಿ ಈಡೇರ್ತಕ್ಕಂಥದ್ದು. ನಿರುದ್ಯೋಗಿಗಳಾಗಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಇದೀಗ ಉದ್ಯೋಗದ ಅವಕಾಶ, ನಿಮಗೆ ತಕ್ಕಂತಹ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ಶುಭ ಸುದ್ದಿಯನ್ನು ಕೇಳುವಿರಿ. ನಿಮಗೆ ಬರ್ತಿರ್ತಕ್ಕಂತಹ ಆದಾಯ ಈ ಸಮಯದಲ್ಲಿ
ಏರಿಕೆಯಾದರೆ ಆಗ್ತಕ್ಕಂಥದ್ದು. ಅದೇ ರೀತಿ ವ್ಯಾಪಾರದಲ್ಲಿ ನೀವು ಈ ಸಮಯದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣುವ ಯೋಗ ಆದರೆ ಇರ್ತಕ್ಕಂಥದ್ದು. ಅದೇ ರೀತಿ ಮಿಥುನ ರಾಶಿಯವರ ಜೀವನದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂತಹ ಯೋಗ, ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗನೂ ಸಹ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಅನಗತ್ಯ ಖರ್ಚುಗಳನ್ನು ಆದಷ್ಟು ನಿಲ್ಲಿಸಿ. ಹೌದು, ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ಅನಗತ್ಯ ಖರ್ಚುಗಳನ್ನು ಮಾಡದೆ ಆ ಬಂದಿರತಕ್ಕಂಥ ಹಣವನ್ನು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯಾದರೆ ಹೆಚ್ಚಾಗೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗನೂ ಸಹ ಇರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳಾದರೆ ಈ ಸಮಯದಲ್ಲಿ ದೂರ ಆಗೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಏಕಾಗ್ರತೆ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಸಹ ನೀವು ಈ ಸಮಯದಲ್ಲಿ ಕಾಣ್ತೀರಾ. ಅದೃಷ್ಟದ ಸಂಖ್ಯೆ 5 ಆಗಿರುತ್ತೆ. ಅದೃಷ್ಟದ ದಿಕ್ಕು ಉತ್ತರ ಆಗಿರುತ್ತೆ. ನಂತರ ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನು ನೀವು ಕಾಣಬಹುದಾಗಿರುತ್ತೆ. ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ನಿಮಗೆ ಗೌರವ ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯ ಮಾತನ್ನು ನೀವು ಕೇಳುವಿರಿ. ನೀವು ಕೆಲಸ ಮಾಡ್ತಿದ್ರೆ ಪ್ರತಿ ತಿಂಗಳು ಬರ್ತಕ್ಕಂಥ ಸಂಬಳ ಈ ಸಮಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲ ನಿಮ್ಮನ್ನು ಹುಡುಕಿಕೊಂಡು ಬರುವುದರ ಮೂಲಕ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ಈ ಹಿಂದೆ ಹಲವಾರು ವರ್ಷಗಳಿಂದ ಹಿಂದೆ ಹೂಡಿಕೆ ಮಾಡಿರ್ತಕ್ಕಂತಹ ಜಾಗದಿಂದ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಕುಟುಂಬದಲ್ಲಿ ಸಂತೋಷ ನೆಮ್ಮದಿಯಾದರೆ ಹೆಚ್ಚಾಗೋದ್ರ ಮೂಲಕ ಸಂಬಂಧಗಳೆಲ್ಲ ಬಲ ಆಗ್ತಾ ಹೋಗ್ತಕ್ಕಂಥದ್ದು. ಅದೇ ರೀತಿ ಶುಭ ಸುದ್ದಿಯನ್ನು ಕೇಳುವಿರಿ. ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣೋದ್ರ ಮೂಲಕ ಪ್ರತಿದಿನ ನೀವು ವ್ಯಾಯಾಮವನ್ನು ಮಾಡ್ತೀರಿ. ಇದರಿಂದ ದೈಹಿಕವಾಗಿ ತುಂಬ ಬಲಿಷ್ಠರಾಗ್ತೀರಾ. ಅದೃಷ್ಟದ ಸಂಖ್ಯೆ 9 ಆಗಿರುತ್ತೆ. ಅದೃಷ್ಟದ ದಿಕ್ಕು ದಕ್ಷಿಣ ಆಗಿರುತ್ತೆ. ನಂತರ ಧನುರಾಶಿಯವರು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳೆಲ್ಲ ಈ ಸಮಯದಿಂದ ಅದು ಪೂರ್ಣ ಆಗ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ನೀವು ಅದೃಷ್ಟ ಯಶಸ್ಸನ್ನು ಕಾಣುವಿರಿ. ನೀವು ಕೆಲಸ ಮಾಡ್ತಿದ್ರೆ ನೀವು ಕೆಲಸ ಮಾಡುವ ಜಾಗದಲ್ಲಿರ್ತಕ್ಕಂತಹ ಮೇಲಾಧಿಕಾರಿಗಳಿಂದ ನೀವು ಮೆಚ್ಚುಗೆಯ ಮಾತನ್ನು ಕೇಳ್ತೀರಾ. ಹೌದು, ನೀವು ಪಟ್ಟಿರ್ತಕ್ಕಂಥ ಶ್ರಮವನ್ನು ಮೇಲಾಧಿಕಾರಿಗಳು ಈಗ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥವ್ರಿಗೆ ಉದ್ಯೋಗದ ಅವಕಾಶ ಅದು ಸಿಗ್ತಕ್ಕಂಥದ್ದು. ಹೊಸ ಯೋಜನೆಗಳು ಒಪ್ಪಂದಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ನಿಮಗೆ ಬರ್ತಕ್ಕಂತಹ ಆದಾಯ ಈ ಸಮಯದಲ್ಲಿ ಏರಿಕೆಯಾಗ್ತಕ್ಕಂಥದ್ದು. ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿದ್ರೆ ಶುಭ ಕಾರ್ಯಗಳನ್ನು ನಡೆಸ್ತಕ್ಕಂತಹ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನಾಮಕರಣ, ಗೃಹ ಪ್ರವೇಶ, ಮದುವೆ ಈ ಥರ ಶುಭ ಕಾರ್ಯಗಳನ್ನು ಧನುರಾಶಿಯವರ ಜೀವನದಲ್ಲಿ ನಡೆಸ್ತಕ್ಕಂತಹ ಯೋಗ ಆದರೆ ಇರತಕ್ಕಂಥದ್ದು. ಭಿನ್ನಾಭಿಪ್ರಾಯಗಳು, ಹೌದು, ವೃತ್ತಿ ಜೀವನದಲ್ಲಿ, ಕುಟುಂಬದಲ್ಲಿ, ಅದೇ ರೀತಿ ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ದೂರ ಆಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗ್ತಕ್ಕಂಥದ್ದು ಓದಿನ ಮೇಲೆ. ಅದೇ ರೀತಿ ಆರೋಗ್ಯದಲ್ಲೂ ಸಹ ನೀವು ಸುಧಾರಣೆಯನ್ನು ಕಾಣುವಿರಿ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ನಂತರ ಮಕರ ರಾಶಿಯವರಿಗೆ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ನಿಮ್ಮೊಳಗೆ ಆತ್ಮವಿಶ್ವಾಸ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಹಣ ಬರ್ತಕ್ಕಂಥ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಮಾತನ್ನು ಕೇಳ್ತೀರಾ. ಸಂಬಳ ಏರಿಕೆಯಾಗುವ ಯೋಗ ಇರ್ತಕ್ಕಂಥದ್ದು. ಉದ್ಯೋಗ ಅವಕಾಶಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರೋದ್ರ ಮೂಲಕ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಕಾಣುವಿರಿ. ಹೊಸ ಒಪ್ಪಂದಗಳಾದರೆ ಸಿಗ್ತಕ್ಕಂಥದ್ದು. ಆದಾಯ ಏರಿಕೆಯಾಗ್ತಕ್ಕಂಥದ್ದು. ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು. ಅದೇ ರೀತಿ ಸಿಹಿ ಸುದ್ದಿಯನ್ನು ಕೇಳುವಿರಿ. ಕೆಲಸದ ಒತ್ತಡ ಆದರೆ ಈ ಸಮಯದಲ್ಲಿ ಕಡಿಮೆಯಾಗ್ತಕ್ಕಂಥದ್ದು. ಹೌದು, ಗುರುಗಳ ಆರಾಧನೆಯನ್ನು ಈ ಸಮಯದಲ್ಲಿ ಮಾಡಿ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ನಂತರ ಮೀನರಾಶಿಯವರಿಗೆ ಈ ಸಮಯದಲ್ಲಿ ನಿಮ್ಮ ಕನಸುಗಳೆಲ್ಲ ಈಡೇರ್ತಕ್ಕಂಥದ್ದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯಿಂದ ಮಾತನ್ನು ಕೇಳ್ತೀರಾ. ಸಂಬಳ ಏರಿಕೆಯಾಗ್ತಕ್ಕಂಥದ್ದು. ಉದ್ಯೋಗದ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಸುಧಾರಣೆಯಾಗ್ತಕ್ಕಂಥದ್ದು. ಅದೇ ರೀತಿ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತಕ್ಕಂಥದ್ದು. ನೀವು ಓಡಾಡುವ ಜಾಗದಲ್ಲಿ, ವೃತ್ತಿ ಜೀವನದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಿರಿ. ಅದೇ ರೀತಿ ದಾನ ಧರ್ಮಗಳನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಇದು
ಆಷಾಢ ಅಮಾವಾಸ್ಯೆ ದಿನದಂದು ಈ ಅದೃಷ್ಟವಂತ 6 ರಾಶಿಯವರ ಜೀವನದಲ್ಲಿ ಬದಲಾಗ್ತಕ್ಕಂತಹ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.